ಇವತ್ತು ನಮ್ಮ ಬಳ್ಳಾರಿ ವಿಭಾಗದ ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಈ 4 ಜಿಲ್ಲೆ ಸೇರಿದಂತೆ ಒಂದು ಬಳ್ಳಾರಿ ವಿಭಾಗದ ಪ್ರಭಾರಿಯಾಗಿರ್ತಕ್ಕಂಥ ನಮ್ಮ ಶ್ರೀಯುತ ಸಿದ್ದೇಶ್ ಯಾದವ್ ಚಿತ್ರದುರ್ಗದವರು ಅವರಿವತ್ತು ಸಿವಿಯರ್ ಹಾರ್ಟ್ ಅಟ್ಯಾಕ್ನಿಂದ ಅಸುನೀಗಿದ್ರು. KC ಜನರಲ್ ಹಾಸ್ಪಿಟಲ್ಗೆ ನಾವು ಕರ್ಕೊಂಡು ಹೋಗಿದ್ವಿ, ಆದರೆ ಅವ್ರನ್ನ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ. ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದ್ರಿಂದ ನಾವು ಇಷ್ಟ ತನಕ ಅದೇ ಇದ್ರೊಳಗಡೆ ಇದ್ದು ನಾವೀಗ ಬಂದ್ವಿ. ನಾಳೆಯ ನಮ್ಮ ಹೋರಾಟ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಜನ ಕಾರ್ಯಕರ್ತರೊಂದಿಗೆ ಯಡಿಯೂರಪ್ಪನವರು, ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರು, ನಮ್ಮ ಶ್ರೀಯುತ ಈಶ್ವರಪ್ಪ ಅವರು ಮತ್ತು ಗೋವಿಂದ್ ಕಾರಜೋಳ ಅವರು, ಈ ತರ ಅನೇಕ ಜನ ನಮ್ಮ ಮಾಜಿ ಸಚಿವರನ್ನ ಒಳಗೊಂಡಂತೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಶ್ರೀಯುತ ಮಾಜಿ ಮುಖ್ಯಮಂತ್ರಿಗಳು ನಮ್ಮ MP ಸದಾನಂದ ಗೌಡ್ರವರ ನೇತೃತ್ವದಲ್ಲಿ ಹೋರಾಟ ನಡೆಯೋದಿದೆ. ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸತಕ್ಕಂಥವರಿದ್ದಾರೆ ಬೆಂಗಳೂರಿನ ಕಾರ್ಯಕರ್ತರು. ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯೋದಿದೆ. ವಿಧಾನ ಪರಿಷತ್ತಲ್ಲಿ ಮತ್ತು ವಿಧಾನಸಭೆಯಲ್ಲಿ ನಾವೆಲ್ಲ ಶಾಸಕರು ಕೂಡ ಏನು ಗೊಂದಲಗಳ ಗೂಡಾಗಿದೆ ಗ್ಯಾರಂಟಿ, ಆ ಗ್ಯಾರಂಟಿಗಳ ಗೊಂದಲಗಳನ್ನ ಬಗೆಹರಿಸಬೇಕು. ಕಂಡೀಷನ್ಗಳನ್ನ ಹೇರಿದ್ರಿಂದ ಅವರೇನು ಉಚಿತ 5 ಗ್ಯಾರಂಟಿಗಳು ಹೇಳಿದ್ರು ಅದರ ಗುರಿಯನ್ನ ಯಾರಿಗೂ ಕೂಡ ತಲುಪ್ತಾ ಇಲ್ಲ, ಸಂಪೂರ್ಣವಾಗಿ ವಿಫಲ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ 10 kg ಅಕ್ಕಿ ಹೇಳಿದ್ರು, ಅಕ್ಕಿ ಕೊಡ್ತಾ ಇಲ್ಲ. ಬಸ್ಗಳು ಮಹಿಳೆಯರಿಗೆ ಉಚಿತ ಅಂತ ಹೇಳಿದ್ರು, ಸಾಕಷ್ಟು ಬಸ್ಗಳಿಲ್ಲ. ವಿದ್ಯಾರ್ಥಿಗಳಿಗೆ ಮತ್ತೆ ಪುರುಷರಿಗೆ ಬಸ್ಗಳಿಲ್ದೇನೆ ಒದ್ದಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ. ಅದೇ ತರ ಡಿಗ್ರಿ ಮಾಡಿದಂಥವ್ರಿಗೆ, ಏನು ನಿರುದ್ಯೋಗಿ ಯುವಕರು ಯಾರಿದ್ದಾರೆ ಅವರಿಗೆ 3,000 ರೂಪಾಯಿ ಮತ್ತು 1,500 ರೂಪಾಯಿ ಡಿಪ್ಲೊಮಾ ಮಾಡಿದಂಥವ್ರಿಗೆ ಅದು ಒಂದೇ ವರ್ಷಕ್ಕೆ ಅಂತ ಹೇಳಿದ್ದಾರೆ. ಅನೇಕ ವರ್ಷಗಳಿಂದ ಉದ್ಯೋಗ ಸಿಗದೇನೆ ಪರಿತಪಿಸ್ತಾ ಇರ್ತಕ್ಕಂಥ ನಿರುದ್ಯೋಗಿ ಯುವಕರು ಬಹಳ ಅಶಾಂತಿಯಿಂದ ಕೂಡಿದ್ದಾರೆ. ಅದೇ ತರ ಕರೆಂಟ್ ವಿಷಯಕ್ಕೆ ಬಂದ್ರೆ 200 ಯೂನಿಟ್ ಕರೆಂಟ್ ಉಚಿತ ಅಂತ ಹೇಳಿದ್ರು, ಅವರಿಗೆ 70 ಯೂನಿಟ್ 80 ಯೂನಿಟ್ಗೆ ತಡೆಯನ್ನ ಹಾಕಿದ್ದಾರೆ. ಅದರಲ್ಲೂ ಕೂಡ ಸಾರ್ವಜನಿಕರು ಬಹಳ ಅನ್ರೆಸ್ಟ್ ಇಂದ ಕೂಡಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಮತ್ತು ಕರೆಂಟಿನ ಬಿಲ್ ಏನ್ ವಿಪರೀತ ಬರ್ತಾ ಇದೆ ಅದನ್ನ ಯಥಾಸ್ಥಿತಿಗೆ, ಹಳೆ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ಬೇಡಿಕೆಗಳನ್ನು ಇಟ್ಕೊಂಡು ನಾಳೆ ಫ್ರೀಡಂ ಪಾರ್ಕ್ ಅಲ್ಲಿ ಸಾವಿರಾರು ಜನ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ. ಅಸೆಂಬ್ಲಿಯಲ್ಲಿ ನಾವು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಮಾಡ್ತೇವೆ. ಅದೇ ತರ ನಮ್ಮ ಸಭಾ ನಾಯಕರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರ್ ನೇತೃತ್ವದಲ್ಲಿ ವಿಧಾನ ಪರಿಷತ್ತಲ್ಲಿ ಮಾಡ್ತೇವೆ. ಕಾಂಗ್ರೆಸ್ ಪಾರ್ಟಿ ತಮ್ಮ ಪಾರ್ಟಿಯನ್ನ ನೋಡ್ಕೊಳ್ಳಿ ಒಂದ್ಸಾರಿ ಹಿಂತಿರುಗಿ. ರಾಷ್ಟ್ರೀಯ ಅಧ್ಯಕ್ಷರಿಲ್ದೇನೆ, ಕಾಂಗ್ರೆಸ್ಗೆ ಅಧ್ಯಕ್ಷರಿಲ್ದೇನೆ ಎಷ್ಟು ವರ್ಷ ಪಾರ್ಟಿ ನಡೆಸಿದ್ರು ಅವರು. ಆ ತರದ ದಯನೀಯ ಪರಿಸ್ಥಿತಿ ಬಿಜೆಪಿಗೆ ಬಂದಿಲ್ಲ. ಬಿಜೆಪಿ ಆಸ್ ಎ ಸಿನ್ಸಿಯರ್ ಅಪೋಸಿಷನ್ ಪಾರ್ಟಿ ನಾವು ಪ್ರೊಟೆಸ್ಟ್ ಮಾಡುತ್ತೇವೆ. ವಿಧಾನಸೌಧದ ಒಳಗಡೆ ಹೊರಗಡೆ ನಾವು ಜಬರ್ದಸ್ತ್ ಒಂದು ಹೋರಾಟವನ್ನು ಮಾಡ್ತೇವೆ. ಏನು ಕರ್ನಾಟಕ ರಾಜ್ಯದ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಜನ, ಅದನ್ನ ನಾವು ಪ್ರತಿನಿಧಿಸಿ ಕರ್ನಾಟಕ ಜನರಿಗೆ ನ್ಯಾಯ ಕೊಡಿ ಅಂತ ಹೋರಾಟ ಮಾಡ್ತೇವೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷದ ನಾಯಕನಿಲ್ಲದೆ ಬಿಜೆಪಿ ಅಧಿವೇಶನವನ್ನು ಅಧಿಕೃತವಾಗಿ ಪಾರ್ಲಿಮೆಂಟ್ ನಲ್ಲಿ ಕಾಂಗ್ರೆಸ್ಸಿನ ವಿರೋಧ ಪಕ್ಷದ ನಾಯಕರು ಯಾರಿದ್ರು? ಕಾಂಗ್ರೆಸ್ ಪಾರ್ಟಿಗೆ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷದ ನಾಯಕರು ಯಾರಿದ್ರು? ಎಷ್ಟು ವರ್ಷ ನಡೆಸಿದ್ರು? ಕಾಂಗ್ರೆಸ್ಗೂ ಬಿಜೆಪಿಗೂ ವ್ಯತ್ಯಾಸ ಇಲ್ಲ ಸರ್. ಹಾಗಾಗಿ ನಾನೇನ್ ಹೇಳ್ತೀನಿ, ಕೆಲವು ಸಂದರ್ಭದಲ್ಲಿ ಎಲ್ಲಾ ಪಾರ್ಟಿಗಳಿಗೂ ಬರಬಹುದು. ಡಿಸಿಷನ್ ಸ್ವಲ್ಪ ಮುಂದೆ ಹೋಗಿದೆ,
ಹಾಗಂತ ಹೇಳಿ ವಿರೋಧ ಪಕ್ಷದ ನಾಯಕರಿಲ್ದೇನೆ ಪಾರ್ಟಿ ನಡೆಸ್ತಕ್ಕಂತ ಪರಿಸ್ಥಿತಿ ಬಿಜೆಪಿಗೆ ಬಂದಿಲ್ಲ, ಅದು ಕಾಂಗ್ರೆಸ್ಸಿಗೆ ಬಂದಿದೆ. ಎಷ್ಟು ಕಡೆಗಳಲ್ಲಿ ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದಾರೆ ಕಾಂಗ್ರೆಸ್ಗೆ? ಎಷ್ಟು ರಾಜ್ಯಗಳಲ್ಲಿದ್ದಾರೆ? ನಾನು ಕೇಳ್ತೀನಿ, ಎಷ್ಟು ರಾಜ್ಯಗಳಲ್ಲಿ ನಿಮ್ ಕಾಂಗ್ರೆಸ್ ಪಾರ್ಟಿಗೆ ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದಾರೆ? ನಿಮ್ ಪಾರ್ಟಿ ನಡೀತಿಲ್ವಾ? ಉತ್ತರ ಕೊಡ್ಲಿ ಕಾಂಗ್ರೆಸ್ನವ್ರು, ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ಲಿ. ರಾಷ್ಟ್ರೀಯ ಅಧ್ಯಕ್ಷರಿಲ್ದೇನೆ ನೀವು ಕಾಂಗ್ರೆಸ್ ಪಾರ್ಟಿನ ನಡೆಸಿದ್ರಲ್ಲ, ಹೆಂಗ್ ನಡೆಸಿದ್ರಿ? ಹಾಗಾಗಿ ತಮ್ಮ ತಟ್ಟೆನಲ್ಲಿ ಹೆಗಣ ಬಿಂದಿದೆ ಅನ್ನೋದನ್ನ ದಯವಿಟ್ಟು ನೋಡ್ಕೊಳ್ಬೇಕು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಮಾಡ್ತೇವೆ, ನಾಳೆ ಅಷ್ಟೊತ್ತಿಗೆ ನಾವು ಮಾಡ್ತೇವೆ. ಸಭೆ ಎಷ್ಟು ಗಂಟೆಗೆ ಇದೆ ಸರ್ ಸಭೆ? ನಮ್ಮ ವೀಕ್ಷಕರು ಬರಬೇಕು, ಬಂದ ತಕ್ಷಣವೇ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀತೇವೆ. ಈಗ ಅವ್ರ ನೇತೃತ್ವದಲ್ಲಿ ನಾಳೆ ನೋಡೋಣ.